ನಿಮಗೂ ಜನ ಕುಳ್ಳ ಗಿಡ್ಡ ಅಂತ ಚುಡಾಯಿಸ್ತಾರಾ? ಫ್ರೆಂಡ್ಸ್ ಜೊತೆ ಗ್ರೂಪ್ ಫೋಟೋ ತಗೋಬೇಕಾದ್ರೆ ನಿಮ್ಮ ಹೈಟ್ ಕಮ್ಮಿ ಕಾಣಬಾರ್ದು ಅಂತ ಎಲ್ರಿಗಿಂತ ಹಿಂದೆ ಇಲ್ಲ ಸೈಡಲ್ಲಿ ಹೋಗಿ ನಿಂತ್ಕೋತೀರಾ? ನಿಮ್ಮ ಹೈಟ್ ಕಮ್ಮಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಕಾನ್ಫಿಡೆನ್ಸ್ ಪೂರ್ತಿ ಡೌನ್ ಆಗಿದೆಯಾ? ನಿಮ್ಮ ಉತ್ತರ ಹೌದು ಆಗಿದ್ರೆ ಈ ವಿಡಿಯೋನ ಫುಲ್ ಲಾಸ್ಟ್ವರೆಗೂ ಖಂಡಿತ ನೋಡಿ. ಯಾಕಂದ್ರೆ ಇವತ್ತು ಈ ವಿಡಿಯೋದಲ್ಲಿ ಸಿಗೋ ಸೀಕ್ರೆಟ್ ಇನ್ಫಾರ್ಮೇಷನ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಇದರ ವ್ಯಾಲ್ಯೂ ಅಷ್ಟಿದೆ, ಯಾರು ನಿಮ್ಗೆ ಈ ಥರ ಹೇಳ್ಕೊಡಲ್ಲ. ಬಾಸ್, ನೀವು ಖಂಡಿತ ಹೈಟ್ ಬೆಳಿಬೋದು, ಉದ್ದ ಆಗ್ಬೋದು. ಇದು 100% ಪಾಸಿಬಲ್. ಇದನ್ನ ಬರೀ ನಾನು ಹೇಳ್ತಿಲ್ಲ, ಸೈನ್ಸ್ ಹೇಳ್ತಿರೋ ಫ್ಯಾಕ್ಟ್ ಇದು. ನಮ್ಮಲ್ಲಿ ತುಂಬ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಹೈಟ್ ಬರೀ 18 ವರ್ಷದವರೆಗೂ ಮಾತ್ರ ಬೆಳೆಯೋದು, ಅಪ್ಪ ಅಮ್ಮ ಎಷ್ಟು ಹೈಟ್ ಇದ್ದಾರೋ ನಾವು ಅಷ್ಟೇ ಇರ್ತೀವಿ ಅಂತ. ಆದರೆ ಇದು ನಮ್ಮ ಸೊಸೈಟಿಯ ದೊಡ್ಡ ಸುಳ್ಳು, ಬಿಗ್ಗೆಸ್ಟ್ ಮಿತ್. ಸೈನ್ಸ್ ಪ್ರಕಾರ ನಿಮ್ಮ ಹೈಟ್ 60% 70% ನಿಮ್ಮ ಜೆನೆಟಿಕ್ಸ್ ಅಂದರೆ ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ನಿಜ. ಆದರೆ ಬಾಕಿ ಇರೋ 30-40% ಪೂರ್ತಿ ನಿಮ್ಮ ಕೈಯಲ್ಲೇ ಇದೆ. ಈ 30-40% ಇದೆಯಲ್ಲ, ಇದೇ ಡಿಸೈಡ್ ಮಾಡೋದು ನಿಮ್ಮ ಹೈಟು 5.5 ಅಡಿಗೆ ನಿಲ್ಬೇಕಾ ಅಥವಾ 5.9 ಅಡಿವರೆಗೂ ಹೋಗ್ಬೇಕಾ ಅಂತ. ಈ 3-4 ಇಂಚು ಡಿಫ್ರೆನ್ಸು ನಿಮ್ಮ ಇಡೀ ಲೈಫನ್ನೇ ಚೇಂಜ್ ಮಾಡ್ಬೋದು. ನಮ್ಮ ಬಾಡಿನ ಒಂದು ಬಿಲ್ಡಿಂಗ್ ಥರ ಅನ್ಕೊಳ್ಳಿ. ಒಂದು ಬಿಲ್ಡಿಂಗ್ ನಿಲ್ಲೋಕೆ ಪಿಲ್ಲರ್ಸ್ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಬಾಡಿಗೆ ಮೂಳೆಗಳು ಅಂದರೆ ಬೋನ್ಸು ಅಷ್ಟೇ ಮುಖ್ಯ. 13-24 ವರ್ಷದ ಏಜ್ ಇದೆಯಲ್ಲ, ಅಲ್ಲಿವರೆಗೂ ನಿಮ್ಮ ಬಿಲ್ಡಿಂಗ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇರುತ್ತೆ. ನಿಮ್ಮ ಮೂಳೆಗಳ ಕೊನೆಯಲ್ಲಿ ಗ್ರೋತ್ ಪ್ಲೇಟ್ಸ್ ಇರುತ್ತೆ. ಈ ಪ್ಲೇಟ್ಸ್ ಓಪನ್ ಇರೋವರೆಗೂ ಅವು ಆಕ್ಟಿವ್ ಆಗಿರ್ತವೆ. ಅಲ್ಲಿವರೆಗೂ ನೀವು 100% ಹೈಟ್ ಬೆಳಿಬೋದು. ಆದರೆ ಪ್ರಾಬ್ಲಮ್ ಏನಂದರೆ ನೀವು ನಿಮ್ಮ ಈ ಕನ್ಸ್ಟ್ರಕ್ಷನ್ ಸೈಟ್ಗೆ ಕರೆಕ್ಟ್ ಆದ ಸಿಮೆಂಟು, ಸ್ಟೀಲು, ಇಟ್ಟಿಗೆಗಳನ್ನು ಕೊಡ್ತಾ ಇಲ್ಲ ಅಷ್ಟೇ. ಹೈಟ್ ಬೆಳೆಯೋಕೆ ತುಂಬ ಕಷ್ಟದ ದಾರಿಗಳಿರ್ಬೋದು. ಆದರೆ ಇವತ್ತು ನಾನು ನಿಮಗೆ ಕೇವಲ 3 ಈಸಿ ಟೆಕ್ನಿಕ್ಸ್ ಅಥವಾ ಲೈಫ್ ಹ್ಯಾಕ್ಸ್ ಹೇಳ್ತೀನಿ. ಇದರಿಂದ ನಿಮ್ಮ ಆ 30-40% ಗ್ರೋತ್ ಪೊಟೆನ್ಷಿಯಲನ್ನು ನೀವು 100% ಅನ್ಲಾಕ್ ಮಾಡ್ಬೋದು. ಟೆಕ್ನಿಕ್ ನಂಬರ್ 1, HGH ಸ್ಲೀಪ್ ಹ್ಯಾಕ್. ನಮ್ಮ ಹೈಟ್ ಬೆಳೆಯೋ ಮಾಸ್ಟರ್ ಸ್ವಿಚ್ ಇರೋದು ನಮ್ಮ ಬ್ರೈನ್ನಲ್ಲಿ. ನಮ್ಮ ಮೆದುಳಿನ ಒಳಗಡೆ ಒಂದು ಸಣ್ಣ ಬಟಾಣಿ ಕಾಳಿನ ಗಾತ್ರದ ಗ್ಲ್ಯಾಂಡ್ ಇರುತ್ತೆ. ಅದನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತಾರೆ. ಇದು ಒಂದು ಮ್ಯಾಜಿಕ್ ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ HGH ಅಂದರೆ ಹ್ಯೂಮನ್ ಗ್ರೋತ್ ಹಾರ್ಮೋನ್. ಇದೇ ಹಾರ್ಮೋನ್ ನಿಮ್ಮ ಮೂಳೆಗಳಿಗೆ ಉದ್ದ ಆಗೋಕೆ ಸಿಗ್ನಲ್ ಕೊಡೋದು. ನಿಮ್ಮ ನಿಂತು ಹೋದ ಹೈಟನ್ನು ಮತ್ತೆ ಬೆಳೆಸೋ ಕೆಮಿಕಲ್ ಇದೆ. ಆದರೆ ಅಸಲಿ ಪ್ರಶ್ನೆ ಏನಂದ್ರೆ, ಈ HGH ಯಾವಾಗ ರಿಲೀಸ್ ಆಗುತ್ತೆ? ನೀವು ಕಾಲೇಜು ಅಥವಾ ಸ್ಕೂಲಿಗೆ ಹೋಗ್ತಿರುವಾಗ? ಇಲ್ಲ. ನೀವು ಓದ್ತಿರುವಾಗ? ಇಲ್ಲ. ವಿಡಿಯೋ ಗೇಮ್ಸ್ ಆಡ್ತಿರುವಾಗ? ಖಂಡಿತ ಇಲ್ಲ. ನಿಮ್ಮ ಬಾಡಿ 70-80% HGH ಅನ್ನು ನೀವು ಗಾಢ ನಿದ್ದೆ ಅಂದರೆ ಡೀಪ್ ಸ್ಲೀಪ್ ಇರುವಾಗ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ನೀವು ಮಾಡ್ತಿರೋ ತಪ್ಪೇನು ಗೊತ್ತಾ? 13-24 ವರ್ಷದವರಲ್ಲಿ 90% ಜನ ರಾತ್ರಿ 1 ಗಂಟೆ 2 ಗಂಟೆ ಇನ್ಫ್ಯಾಕ್ಟ್ 3 ಗಂಟೆವರೆಗೂ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರಾ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿರ್ತೀರಾ. ನಿಮ್ಮ ಮೊಬೈಲ್ನಿಂದ ಬರೋ ಆ ಬ್ಲೂ ಲೈಟ್ ಇದೆಯಲ್ಲ, ಅದು ನಿಮ್ಮ ಬ್ರೈನ್ಗೆ ಇನ್ನೂ ಹಗಲೇ ಇದೆ ಅನ್ನೋ ಸಿಗ್ನಲ್ ಕೊಡುತ್ತೆ. ಇದರಿಂದ ನಿಮ್ಮ ಬ್ರೈನ್ ಕನ್ಫ್ಯೂಸ್ ಆಗಿ ಪಿಟ್ಯೂಟರಿ ಗ್ಲ್ಯಾಂಡ್ HGH ರಿಲೀಸ್ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ ಅಥವಾ ತುಂಬ ಕಮ್ಮಿ ಮಾಡುತ್ತೆ. ಅಂದರೆ ನಿಮ್ಮ ಹೈಟ್ ಬೆಳೆಯೋದನ್ನು ನಿಮ್ಮ ಕೈಯಾರೆ ನೀವೇ ತಡೀತಾ ಇದ್ದೀರಾ. ಹಾಗಾದರೆ ಇದಕ್ಕೆ ಹ್ಯಾಕ್ ಏನು? ಹ್ಯಾಕ್ ತುಂಬ ಸಿಂಪಲ್. ನಿಮ್ಮ ಏಜ್ಗೆ ದಿನಕ್ಕೆ 8 ಗಂಟೆಯ ಪ್ರಾಪರ್ ಕ್ವಾಲಿಟಿ ಸ್ಲೀಪ್ ಬೇಕೇ ಬೇಕು. ಇವತ್ತಿನಿಂದಲೇ ಮಲಗೋಕೆ ಕರೆಕ್ಟಾಗಿ 1 ಗಂಟೆ ಮುಂಚೆ ನಿಮ್ಮ ಮೊಬೈಲು, ಲ್ಯಾಪ್ಟಾಪು, ಟಿವಿ ಎಲ್ಲದರ ಸ್ಕ್ರೀನ್ ಆಫ್ ಮಾಡಿಬಿಡಿ. ಇದರಲ್ಲಿ ನೋ ಕಾಂಪ್ರಮೈಸ್. ಈಗ ನಿಮ್ಮಲ್ಲಿ ಕೆಲವು ಜನ ನನಗೆ ನಿದ್ದೆನೇ ಬರಲ್ಲ ಬಾಸ್ ಅನ್ಬೋದು. ಅಂಥವ್ರಿಗೊಂದು ಬೆಸ್ಟ್ ಟ್ರಿಕ್ ಇದೆ. ನೀವು ಬೆಡ್ ಮೇಲೆ ಮಲಗಿದ ತಕ್ಷಣ ತಲೆಯಲ್ಲಿ ಓಡ್ತಿರೋ ಯೋಚನೆಗಳನ್ನೆಲ್ಲ ಬಿಟ್ಟು ನಿಮ್ಮ ಗಮನನ ಬಾಡಿ ಮೇಲೆ ತನ್ನಿ. ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕಾಲ್ಬೆರಳುಗಳನ್ನು, ಕೈಗಳನ್ನು ಫೀಲ್ ಮಾಡಿ. ಬಾಡಿನ ಪ್ರತಿ ಪಾರ್ಟನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದ್ದ ಹಾಗೆ ಬ್ರೈನ್ ಕೂಡ ಕೂಲ್ ಆಗುತ್ತೆ. 5 ನಿಮಿಷದಲ್ಲೇ ನಿಮಗೆ ಸೂಪರ್ ಆಗಿ ನಿದ್ದೆ ಬರುತ್ತೆ. ನೀವು ಆ ಡೀಪ್ ಸ್ಲೀಪಿಗೆ ಹೋದಾಗ ನಿಮ್ಮ HGH ಲೆವೆಲ್ ಪೀಕ್ನಲ್ಲಿರುತ್ತೆ. ನಿಮ್ಮ ಬಾಡಿ ರಿಪೇರಿ ಮೋಡ್ನಿಂದ ಗ್ರೋತ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಅಂದರೆ ನೀವು ಮಲಗಿರೋವಾಗಲೇ ಲಿಟ್ರಲ್ ಆಗಿ ಬೆಳೀತಾ ಇರ್ತೀರಾ. ಟೆಕ್ನಿಕ್ ನಂಬರ್ 2, ಸ್ಪೈನ್ ಡಿಕಂಪ್ರೆಷನ್. ಈಗ ನಾನು ಹೇಳೋ ಟೆಕ್ನಿಕ್ಕನ್ನು ದಿನಕ್ಕೆ ಬರೀ 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಡೇಯಿಂದನೇ 1 ಇಂಚ್ ಹೈಟ್ ಜಾಸ್ತಿ ಕಾಣ್ಬೋದು. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಪ್ಯೂರ್ ಸೈನ್ಸ್. ನಮ್ಮ ಬೆನ್ನು ಮೂಳೆ ಅಂದರೆ ಸ್ಪೈನ್ ಒಂದೇ ಸಿಂಗಲ್ ಮೂಳೆ ಅಲ್ಲ, ಅದು 33 ಸಣ್ಣ ಸಣ್ಣ ಮೂಳೆಗಳು ಅಂದರೆ ವರ್ಟಿಬ್ರಾಯಿಂದ ಸೇರಿ ಆಗಿರೋದು. ಈ ಮೂಳೆಗಳ ಮಧ್ಯೆ ಜೆಲ್ಲಿ ಥರ ಇರೋ ಡಿಸ್ಕ್ಗಳಿರ್ತವೆ. ದಿನವಿಡೀ ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣೆ ನಮ್ಮನ್ನು ಕೆಳಗೆ ಎಳೀತಾ ಇರುತ್ತೆ. ನಾವು ಕೂತ್ಕೊಂಡಾಗ, ನಡೆಯುವಾಗ ಈ ಡಿಸ್ಕ್ಗಳು ಕಂಪ್ರೆಸ್ ಆಗ್ತವೆ ಅಂದರೆ ಒತ್ತಿ ಹೋಗ್ತವೆ. ಇದೇ ಕಾರಣಕ್ಕೆ ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ಅಸಲಿ ಹೈಟ್ನಲ್ಲಿರ್ತೀರಾ, ಆದರೆ ರಾತ್ರಿ ಆಗೋಷ್ಟರಲ್ಲಿ 1 ಇಂಚಿನಷ್ಟು ಕುಗ್ಗಿರ್ತೀರಾ. ಇದು ಫ್ಯಾಕ್ಟ್.
ನಾಸಾ ಆಸ್ಟ್ರೋನಾಟ್ಸ್ ಸ್ಪೇಸ್ಗೆ ಹೋದಾಗ ಅಲ್ಲಿ ಗ್ರಾವಿಟಿ ಇರಲ್ಲ, ಹಾಗಾಗಿ ಅವರ ಸ್ಪೈನ್ ಡಿಕಂಪ್ರೆಸ್ ಆಗಿ 2 ಇಂಚಿನಷ್ಟು ಹೈಟ್ ಬೆಳೀತಾರೆ. ಆದರೆ ನಾವಂತೂ ಸ್ಪೇಸ್ಗೆ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾವು ಗ್ರಾವಿಟಿನ ರಿವರ್ಸ್ ಮಾಡ್ತೀವಿ. ದಿನಕ್ಕೆ 10 ನಿಮಿಷ ಕೆಲವು ಸ್ಟ್ರೆಚಿಂಗ್ಸ್ ಮಾಡಬೇಕು. ಅದು ನಿಮ್ಮ ಸ್ಪೈನನ್ನು ಡಿಕಂಪ್ರೆಸ್ ಮಾಡುತ್ತೆ. ಮೊದಲನೇದು ಹ್ಯಾಂಗಿಂಗ್. ಯಾವುದಾದ್ರೂ ಒಂದು ರಾಡ್ ಅಥವಾ ಮರದ ಕೊಂಬೆ ಹಿಡ್ಕೊಂಡು 30 ಸೆಕೆಂಡ್ ನೇತಾಡಿ. ಬಾಡಿನ ಪೂರ್ತಿ ಲೂಸ್ ಬಿಡಿ. ಗ್ರಾವಿಟಿ ನಿಮ್ಮ ಸ್ಪೈನನ್ನು ಕೆಳಗೆ ಎಳೀಲಿ. 30 ಸೆಕೆಂಡ್ನ 3 ಸೆಟ್ಸ್ ಮಾಡಿ. ಇದು ಕಂಪ್ರೆಸ್ ಆಗಿರೋ ಡಿಸ್ಕ್ಗಳನ್ನು ಮತ್ತೆ ಓಪನ್ ಮಾಡುತ್ತೆ. ಎರಡನೇದು ಕೋಬ್ರಾ ಪೋಸ್. ನೆಲದ ಮೇಲೆ ಬೋರ್ಲಾಗಿ ಮಲಗಿ, ಕೈಗಳನ್ನು ಎದೆ ಪಕ್ಕದಲ್ಲಿ ಇಟ್ಟು ಉಸಿರು ತಗೊಳ್ತಾ ಬಾಡಿನ ಮೇಲಕ್ಕೆ ಎತ್ತಿ. ನಿಮ್ಮ ಸ್ಪೈನನ್ನು ಹಿಂದಕ್ಕೆ ಆರ್ಕ್ ಮಾಡಿ. 10ರಿಂದ 15 ಸೆಕೆಂಡ್ ಹಾಗೆ ಇರಿ. ಇದು ನಿಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸುತ್ತೆ. ಮೂರನೇದು ಕ್ಯಾಟ್ ಕೌ ಪೋಸ್. ಮೊಣಕಾಲು ಮತ್ತು ಕೈಗಳನ್ನು ನೆಲದ ಮೇಲಿಟ್ಟು ಟೇಬಲ್ ಥರ ಪೊಸಿಷನ್ಗೆ ಬನ್ನಿ. ಉಸಿರು ತಗೊಳ್ತಾ ಬೆನ್ನನ್ನು ಕೆಳಗೆ ಒತ್ತಿ ತಲೆ ಮೇಲಕ್ಕೆ ಮಾಡಿ. ಇದು ಕೌ ಪೋಸ್. ಆಮೇಲೆ ಉಸಿರು ಬಿಟ್ಟ ಬೆನ್ನನ್ನು ಮೇಲಕ್ಕೆ ರೌಂಡ್ ಮಾಡಿ. ಇದು ಕ್ಯಾಟ್ ಪೋಸ್. ಈ 3 ಸಿಂಪಲ್ ಎಕ್ಸಸೈಸ್ ನಿಮ್ಮ ಸ್ಪೈನ್ ಮಧ್ಯೆ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಿಮ್ಮ ಪೋಸ್ಚರ್ ಅಂದರೆ ನಿಲ್ಲೋ ಸ್ಟೈಲ್ ಸ್ಟ್ರೇಟ್ ಆಗುತ್ತೆ. ನಿಮ್ಮಲ್ಲಿ ತುಂಬ ಜನ ಹೈಟ್ ಕಮ್ಮಿ ಇದ್ದೀವಿ ಅಂದ್ಕೊಂಡಿರ್ತೀರಾ, ಆದರೆ ಅಸಲಿಗೆ ನೀವು ಗಿಡ್ಡ ಇರಲ್ಲ, ಬಗ್ಗಿ ನಡೀತಿರ್ತೀರಾ ಅಷ್ಟೇ. ಯಾವತ್ತು ನೀವು ಸ್ಟ್ರೇಟ್ ಆಗಿ ನಿಲ್ಲಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗಲೇ ನಿಮ್ಮ ಹೈಟ್ 1ರಿಂದ 2 ಇಂಚು ಜಾಸ್ತಿ ಕಾಣುತ್ತೆ. ಟೆಕ್ನಿಕ್ ನಂಬರ್ 3, ಗ್ರೋತ್ ಫ್ಯೂಯಲ್ ಡಯಟ್. ನಾನು ಮೊದಲೇ ಹೇಳ್ದಾಗೆ ನಮ್ಮ ಬಾಡಿ ಒಂದು ಬಿಲ್ಡಿಂಗ್ ಥರ. ಆದರೆ ಆ ಬಿಲ್ಡಿಂಗ್ ಕಟ್ಟೋಕೆ ರಾ ಮೆಟೀರಿಯಲ್ ಬೇಕಲ್ವಾ? ಇಟ್ಟಿಗೆ, ಸಿಮೆಂಟು, ಕಂಬಿ ಎಲ್ಲ ಬೇಕು. ಆ ರಾ ಮೆಟೀರಿಯಲ್ ಬೇರೇನೂ ಅಲ್ಲ, ನೀವು ತಿನ್ನೋ ಊಟ. 13ರಿಂದ 24 ವರ್ಷದ ಏಜ್ನಲ್ಲಿ ನೀವು ಏನು ತಿಂತಿದ್ದೀರಾ? ಪಿಜ್ಜಾ, ಬರ್ಗರ್, ಚಿಪ್ಸು, ಕೋಲ್ಡ್ ಡ್ರಿಂಕ್ಸು, ಮೋಮೋಸು. ಇವು ರಾ ಮೆಟೀರಿಯಲ್ ಅಲ್ಲ ಬಾಸ್, ಇವು ನಿಮ್ಮ ಗ್ರೋತನ್ನು ಒಳಗಿಂದೊಳಗೆ ತಿನ್ನೋ ಗೆದ್ದಲ್ ಹುಳುಗಳು. ನಿಮಗೆ ನಿಜವಾಗ್ಲೂ ಹೈಟ್ ಬೆಳಿಬೇಕಾದ್ರೆ ಬಾಡಿಗೆ ಗ್ರೋತ್ ಫ್ಯೂಯಲ್ ಕೊಡಬೇಕು. ನೀವು ಬರೀ 4 ಫುಡ್ ಕಾಂಪೊನೆಂಟ್ಸ್ ಮೇಲೆ ಫೋಕಸ್ ಮಾಡಿ. ಪ್ರೋಟೀನ್. ಇದು ಬಿಲ್ಡಿಂಗ್ ಕಟ್ಟೋ ಇಟ್ಟಿಗೆ ಥರ. ನಿಮ್ಮ ಮೂಳೆಗಳು, ಮಸಲ್ಸು ಎಲ್ಲ ಪ್ರೋಟೀನಿಂದಲೇ ಆಗೋದು. ಬಾಡಿಗೆ ಪ್ರೋಟೀನ್ ಸಿಗಲಿಲ್ಲ ಅಂದರೆ ಹೈಟ್ ಎಲ್ಲಿಂದ ಬೆಳೆಯುತ್ತೆ? ಇದಕ್ಕಾಗಿ ಹಾಲು, ಮೊಸರು, ಪನ್ನೀರ್, ಮೊಟ್ಟೆ, ಚಿಕನ್, ಫಿಶ್ಶು, ಬೇಳೆಕಾಳುಗಳು, ಸೋಯಾಬೀನ್ಸ್ ತಿನ್ನಿ. ಕ್ಯಾಲ್ಶಿಯಂ. ಇದು ಸಿಮೆಂಟ್ ಥರ. ಇದು ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಮೂಳೆಗಳು ಸ್ಟ್ರಾಂಗ್ ಇಲ್ಲದಿದ್ದರೆ ಅವು ಉದ್ದ ಆಗೋಕ್ಕೆ ಚಾನ್ಸೇ ಇಲ್ಲ. ಇದಕ್ಕಾಗಿ ಹಾಲು, ಪನ್ನೀರ್, ಮೊಸರು, ರಾಗಿ, ಬಾದಾಮಿ ಮತ್ತು ಹಸಿರು ಸೊಪ್ಪುಗಳನ್ನು ತಗೊಳ್ಳಿ. ವೈಟಮಿನ್ ಡಿ. ಇವನು ಈ ಬಿಲ್ಡಿಂಗ್ನ ಸೂಪರ್ವೈಸರ್. ನೀವು ಎಷ್ಟೇ ಕ್ಯಾಲ್ಶಿಯಂ ತಗೊಂಡ್ರೂ ಬಾಡಿನಲ್ಲಿ ವೈಟಮಿನ್ ಡಿ ಇಲ್ಲ ಅಂದರೆ ಆ ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ವೈಟಮಿನ್ ಡಿ ಸಿಗೋ ಬೆಸ್ಟ್ ಆ್ಯಂಡ್ ಫ್ರೀ ಸೋರ್ಸ್ ಅಂದರೆ ಸೂರ್ಯನ ಬಿಸಿಲು, ಅಂದರೆ ಸನ್ಲೈಟ್. ದಿನ ಬೆಳಗ್ಗೆ 15ರಿಂದ 20 ನಿಮಿಷ ಬಿಸಿಲಲ್ಲಿ ಕೂತ್ಕೊಳ್ಳಿ. ನಿಮ್ಮ ವೈಟಮಿನ್ ಡಿ ಲೆವೆಲ್ ಬೂಸ್ಟ್ ಆಗುತ್ತೆ. ಜಿಂಕ್. ಇದು ಆಕ್ಟಿವೇಟರ್, ಒಂದು ಸೀಕ್ರೆಟ್ ಮಿನರಲ್. ಇದು ನಿಮ್ಮ HGH ಹಾರ್ಮೋನ್ನ ಟ್ರಿಗರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜಿಂಕ್ಗಾಗಿ ಕಡಲೆಕಾಯಿ ಅಂದರೆ ನೆರಗಡಲೆ, ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ಸ್ ಮತ್ತು ಬೇಳೆಕಾಳುಗಳನ್ನು ತಿನ್ನಿ. ನಿಮಗೆ ಯಾವುದೇ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಬೇಡ. ಜಂಕ್ ಫುಡ್ ಅವಾಯ್ಡ್ ಮಾಡಿ. ಈ 4 ಐಟಮ್ಸ್ ನಿಮ್ಮ ಡಯಟ್ನಲ್ಲಿ ಇಟ್ಕೊಳ್ಳಿ. ನಿಮ್ಮ ಗ್ರೋತ್ ಪ್ಲೇಟ್ಸ್ಗೆ ಬೇಕಿರೋ ರಾ ಮೆಟೀರಿಯಲ್ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಬಾಸ್, ಹೈಟ್ ಬೆಳೆಯೋಕೆ ಇವೇ ಆ 3 ಗೋಲ್ಡನ್ ರೂಲ್ಸ್. ನಂಬರ್ 1, HGH ಸ್ಲೀಪ್. ಮೊಬೈಲ್ ಇಲ್ಲದೆ 8 ಗಂಟೆ ಡೀಪ್ ಸ್ಲೀಪ್. ನಂಬರ್ 2, ಸ್ಪೈನ್ ಡಿಕಂಪ್ರೆಸ್. ದಿನಕ್ಕೆ 10 ನಿಮಿಷ ಹ್ಯಾಂಗಿಂಗ್ ಅಥವಾ ಸ್ಟ್ರೆಚಿಂಗ್. ನಂಬರ್ 3, ಗ್ರೋತ್ ಫ್ಯೂಯಲ್. ಪ್ರೋಟೀನ್, ಕ್ಯಾಲ್ಶಿಯಂ, ವೈಟಮಿನ್ ಡಿ ಮತ್ತು ಜಿಂಕ್ ಇರೋ ಊಟ. ನೋಡಿ ಬಾಸ್, ನಿಮ್ಮ ಜೆನೆಟಿಕ್ಸ್ ಅಥವಾ ಅಪ್ಪ ಅಮ್ಮನ್ನ ಬ್ಲೇಮ್ ಮಾಡೋದನ್ನ ಫಸ್ಟ್ ನಿಲ್ಲಿಸಿ. ನಿಮ್ಮ ಕೈಯಲ್ಲಿಲ್ಲದ ಆ 60-70% ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ನಿಮ್ಮ ಕೈಯಲ್ಲಿರೋ ಆ 30-40% ಮೇಲೆ ಆಕ್ಷನ್ ತಗೊಳ್ಳಿ. ನಿಮ್ಮ ಹೈಟ್ ಇನ್ನೂ ಬೆಳಿಬಹುದು, ನಿಮ್ಮ ಗ್ರೋತ್ ಪ್ಲೇಟ್ಸ್ ಇನ್ನೂ ಓಪನ್ ಇವೆ. ಅದಕ್ಕೆ ಕರೆಕ್ಟ್ ಸಿಗ್ನಲ್ ಮತ್ತು ಕರೆಕ್ಟ್ ಫ್ಯೂಯಲ್ ಕೊಡಿ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಹೈಟಿಂದ ಬರಲ್ಲ, ನಿಮ್ಮ ಹಾರ್ಡ್ ವರ್ಕಿಂದ ಬರುತ್ತೆ. ಈ ಟೆಕ್ನಿಕ್ಸನ್ನು ನೆಕ್ಸ್ಟ್ 3 ತಿಂಗಳು ಕರೆಕ್ಟಾಗಿ ಫಾಲೋ ಮಾಡಿ. ಆಮೇಲೆ ಜನ ನಿಮ್ಮನ್ನು ನೋಡಿ ಅರೆ ಮಚ್ಚ ಹೈಟ್ ಬೆಳೆದಿದೆಯಲ್ಲ ಅಂತ ಕೇಳ್ತಾರಲ್ಲ, ಆ ದಿನ ನಿಮ್ಮ ಕಾನ್ಫಿಡೆನ್ಸ್ ಆಕಾಶದಲ್ಲಿರುತ್ತೆ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ, ಇನ್ಫಾರ್ಮೇಷನ್ ವ್ಯಾಲ್ಯೂಬಲ್ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹೈಟ್ ಕಮ್ಮಿ ಇದೆ ಅಂತ ಬೇಜಾರು ಮಾಡ್ಕೊಂಡಿರೋ ನಿಮ್ಮ ಆ ಫ್ರೆಂಡ್ಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಹಾಗೆ ಇವತ್ತಿನಿಂದ ಈ 3 ಟೆಕ್ನಿಕ್ನಲ್ಲಿ ಯಾವ ಟೆಕ್ನಿಕನ್ನು ನೀವು 100% ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇಂಥದ್ದೇ ಲೈಫ್ ಚೇಂಜಿಂಗ್ ವಿಡಿಯೋಸ್ ನಾನು ನಿಮಗಾಗಿ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆದಮೇಲೆ ಆ ಬೆಲ್ ಐಕಾನ್ ಕೂಡ ಆನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.